initiatives. Now to news in detail. Kerala Samajam had organized colourful celebrations depicting the tradition and rich culture of Kerala, creating Onam festivity mood at the TMFI Convention Centre on Sunday the 14th of September. Minister for Energy, Mr. D.K. Shivkumar, inaugurated the program together with other prominent personalities. The program started with a prayer. Secretary Mr. V.S. Ajit Kumar welcomed the gathering. നമ്മോടൊപ്പം എപ്പോഴുമുള്ള നമ്മുടെ സ്വന്തം ആയ ശ്രീ ജയ ലോഗോ അവർ ഇവിടെ എത്തിച്ചേർന്നിട്ടുണ്ട്. അദ്ദേഹത്തെ വളരെ ഹൃദയപൂർവ്വം ഞാൻ ഈ ആഘോഷ പരിപാടിയിലേക്ക് സ്വാഗതം ചെയ്യുന്നു. ഇവർക്ക് ബഹുമാനപ്പെട്ട ശ്രീ മൊയ്തീൻ ബാബ അവർകളെയാണ്. അദ്ദേഹം നല്ല രീതിയിൽ മലയാളം സംസാരിക്കും. മലയാളികൾ എവിടെ എപ്പോൾ ഉണ്ടെങ്കിലും എപ്പോൾ വിളിച്ചാലും അവരുടെ എല്ലാ കാര്യങ്ങളിലും ഓടിയെത്തുന്ന ബഹുമാനപ്പെട്ട ശ്രീ മൊയ്തീൻ ബാബ അവരെ ഞാൻ ഈ ആഘോഷ പരിപാടിയിലേക്ക് സ്വാഗതം ചെയ്യുന്നു. Mr. Shiv Kumar, together with other guests, lit the lamp and addressed the gathering. I went out. It was like a sudden walk of a million seas, a ganglion of lighting on my wonder. ಬೆಳಕಿಂದರೆ ಅದು ಅದ್ಭುತ ಅನೂಹ್ಯ ರೂಪ. ಯಾವ ಕವಿಯ ವ್ಯಾಪ್ತಿಗೂ ನಿಲ್ಲದ ಅರಿವಿನ ಶಕ್ತಿ ಬೆಳಕು ಹಚ್ಚುವ ಮೂಲಕ ಜಗತ್ತಿನ ಮೂಲೆಗಳಲ್ಲಿ ಪಸರಿಸಿರುವ ಮಲಯಾಳಿಗರ ಕೇರಳೀಯರ ಮನಸ್ಸುಗಳನ್ನು ಅರಳಿಸುವ ಒಂದು ಸುಂದರ ಪ್ರಕ್ರಿಯೆಯನ್ನು ಇದೀಗ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ಜೊತೆಯಾಗಿ ನಿರ್ವಹಿಸುತ್ತಿದ್ದಾರೆ. ಒಂದು ಪವಿತ್ರವಾದ ಸಮಾರಂಭಕ್ಕೆ ಬೆಂಗಳೂರಿನಿಂದ ನಾನು ಬಂದಿದ್ದೇನೆ. ಮುಖ್ಯಮಂತ್ರಿಗಳು ಬರ್ತೇವೆ ಅಂತೇಳಿ ಮಾತುಕೊಟ್ಟಿದ್ರು. ಆದ ಅನೇಕ ಕಾರ್ಯಕ್ರಮದ ಒತ್ತಡದಿಂದ ಅವರು ಬರಲಿಕ್ಕಾಗಲಿಲ್ಲ. ನಾನು ರಮಣಾಶ್ರೀರವರು, ವಿನಯ್ ಕುಮಾರ್ ಸರ್ಕೇರ್ ಅವರು, ಅಭಯ್ ಚಂದ್ರ ಜೈನ್ ಅವರು, ಬಾವಾರವರು, ಲೋಗೋರವರು ನಾವೆಲ್ಲ ಇಲ್ಲಿ ವೇದಿಕೆ ಮೇಲೆ ಕೂತಿದ್ದೇವೆ. ನಿಮ್ಮ ಹತ್ರ ಓನಾರ ಹಾಕ್ಕೊಂಡು ಜೈಕಾರ ಹಾಕ್ಕೊಂಡು ಇಲ್ಲ ಒಳ್ಳೆ ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವ್ಯಾರು ಇಲ್ಲಿಗೆ ಬರಲಿಲ್ಲ. ಕೇರಳದಿಂದ ಬಂದು ನಮ್ಮ ರಾಜ್ಯವನ್ನು ನಂಬಿ ಇಲ್ಲಿ ತಮ್ಮ ಬದುಕನ್ನ ಹಸನಗೊಳಿಸಲಿಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಈ ಕೇರಳ ಸಮಾಜ ಜೊತೆ ನಾವೆಲ್ಲ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. We want to confirm that emotionally, physically, mentally, politically, we all are there with you ಅಂತ. ಯಾಕೆಂದ್ರೆ ಕೇರಳ ಜನ ಇಡೀ ಭಾರತದ ಪ್ರಪಂಚದಲ್ಲೇ ಅತಿ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ಚುರುಕಾಗಿದ್ದೀರಿ. ಇಡೀ ಪ್ರಪಂಚದಲ್ಲೇ ಲೆಕ್ಕ ಹಾಕಿದ್ರೆ ನಮ್ಮ ಫಾರಿನ್ ಎಕ್ಸ್ಚೇಂಜಿನ ಯಾರಪ್ಪ ಅಂತ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೇರಳದಲ್ಲಿರುವಂತಹ ಪ್ರತಿಯೊಬ್ಬ ಕುಟುಂಬದವರು ಕೂಡ ಯಾರ್ಯಾರು ಹೊರಗಡೆ ದೇಶದಲ್ಲಿದ್ದಾರೆ ಅವರೆಲ್ಲ ಕೂಡ ಇಡೀ ನಮ್ಮ ಭಾರತಕ್ಕೆ ಒಂದು ಗೌರವನ್ನ ಇವತ್ತು ತರ್ತಾ ಇದ್ದಾರೆ. ಸೊ ಭಾರತಕ್ಕೆ ಗೌರವನ ತರ್ತಾ ಇರ್ಬೇಕಾದ್ರೆ ಎಲ್ಲ ರಾಜ್ಯದಲ್ಲೂ ಕೂಡ ನೀವು ತಮ್ಮ ವ್ಯಾಪ್ತಿಯನ್ನ ಹರಡಿಸುತ್ತೀರಿ. In charge Minister Mr. Ramnath Rai also spoke on the occasion. ನಮಗೂ ಈ ಮಲಬಾರ್ ಭಾಗದಲ್ಲಿರ್ತಕ್ಕಂಥ ಮಲಯಾಳಿಗಳಿಗೂ ಯಾವ ರೀತಿಯ ವ್ಯತ್ಯಾಸನೂ ಖಂಡಿತ ಇಲ್ಲ. ನಮ್ಮ ಎಲ್ಲ ನಡವಳಿಕೆಗಳು, ನಮ್ಮ ಎಲ್ಲ ಆಹಾರ ಪದ್ಧತಿಗಳು ಎಲ್ಲವೂ ಕೂಡ ಒಂದೇ ರೀತಿ ಇರ್ತಕ್ಕಂಥದ್ದು. ಇದು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಲಯಾಳಿ ಮಾತಾಡ್ತಕ್ಕಂಥ ಜನರು ಕೂಡ ನಮ್ಮ ಈ ಪ್ರದೇಶದಲ್ಲಿದ್ದಾರೆ. ಮಲಯಾಳಿಗಳು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಒಂದು ತಮಾಷೆಯಾಗಿ ಮಾತನ್ನು ಹೇಳ್ತಾರೆ. ಚಂದ್ರಲೋಕಕ್ಕೆ ಹೋದರೂ ಒಬ್ಬ ಟೀ ಮಾರುವವನು ಮಲಯಾಳಿ ಸಿಗುತ್ತಾನೆ ಅಂತ ಹೇಳಿ. ಬಹುಶಃ ಅದು ಅದರ ಅರ್ಥ ಅಂತ ಹೇಳಿದ್ರೆ
ದೇಶದ ಪ್ರಪಂಚದ ಯಾವುದೇ ಭಾಗಕ್ಕೆ ಹೋದ್ರೂ ಕೂಡ ಮಲಯಾಳಿಗಳಿಲ್ಲದಂತ ಪ್ರಪಂಚದ ಒಂದು ಭಾಗ ಖಂಡಿತ ಇಲ್ಲ. Mr. Abhay Chandra Jain, MLA Mr. J.R. Lobo, Health Minister Mr. U.T. Khadar, MP Mr. Nalin Kumar Katil spoke on the occasion. ದಿನಗಳನ್ನು ನಾನು ಸ್ಮರಿಸಲಿಕ್ಕೆ ಇಚ್ಛಿಸುತ್ತೇನೆ. ಹಿಂದಿನ ದಿನಗಳಲ್ಲಿ ನಮ್ಮ ಪೂರ್ವಜರು, ನಮ್ಮ ಅಜ್ಜ ಅಜ್ಜಿ ಆ ಕಾಲದಲ್ಲಿ ಕಾಸರಗೋಡು ಮತ್ತು ಮಂಗಳೂರು ಒಂದೇ ಜಿಲ್ಲೆಯಾಗಿದ್ದನ್ನು ನಾವು ಇಲ್ಲಿ ಸ್ಮರಿಸ್ತೇವೆ. ಅದೇ ರೀತಿ ಇವತ್ತು ರಮಾನಾಥ್ ರೈ ಅವರು ಹೇಳಿದರು, ರಾಜಕೀಯ ಒಂದು ಬಂಧುತ್ವ. ನಾವೆಲ್ಲ ಕರುಣಾಕರನ್ರವರು ಕೇರಳ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರು ನಮಗೆ ಕರ್ನಾಟಕಕ್ಕೆ ಬಹಳ ಹತ್ತಿರವಾಗಿದ್ದರು. ಆ ನಂತರಕ್ಕೆ ಆ ಪ್ರೀತಿ ವಿಶ್ವಾಸ ಇವತ್ತಿಗೂ ಕೂಡ ಬೆಳೆಯುತ್ತಾ ಇದೆ. ಮಂಗಳೂರು ಅದರಲ್ಲೂ ಒಂದು ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇರಳ ರಾಜ್ಯದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೇರಳ ರಾಜ್ಯದ ತಾವು ಇಲ್ಲಿ ಮನೆ ಮಾಡಿ ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ತಾವು ನೀಡಿದ್ದೀರಿ. ತಮ್ಮ ಒಂದು ಅವಿರತ ಶ್ರಮದಿಂದ ತಾವು ಆರ್ಥಿಕವಾಗಿ ಸುದೃಢವಾಗಿ ಈ ಒಂದು ಜಿಲ್ಲೆಯ ಅಭಿವೃದ್ಧಿಯ ಜೊತೆಯಲ್ಲಿ ತಮ್ಮ ಅಭಿವೃದ್ಧಿಯನ್ನು ಕೂಡ ಮಾಡಲಿಕ್ಕೆ ಈ ನೆಲದಲ್ಲಿ ತಾವು ಸಾಧ್ಯವಾಗಿದೆ. ಈ ಜಿಲ್ಲೆಗೆ ಅನನ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ. ಇಡೀ ಸಮಾಜವನ್ನು ಸೇರಿಸುವುದರ ಮುಖಾಂತರ ಮತ್ತೊಮ್ಮೆ ಭಗವಂತನ ನೆನಪನ್ನು ಮಾಡತಕ್ಕಂಥ ಈ ಓಣಂ ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಕೇರಳ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೆನಪು ಭಗವಂತನ ಜೊತೆಗೆ ಸಮಾಜವನ್ನು ಸೇರಿಸುವ ಕಾಯಕ್ಕಾಗಿದೆ. ನಮ್ಮ ಸಂಸ್ಕೃತಿಗಳು ಬಹಳ ಶ್ರೇಷ್ಠವಾಗಿರ್ತದೆ. ಭಾರತೀಯ ಸಂಸ್ಕೃತಿ, ಆರಾಧನಾ ಪದ್ಧತಿಗಳೆಲ್ಲವೂ ಬಹಳ ಶ್ರೇಷ್ಠವಾಗಿರ್ತದೆ. ಬಹಳಷ್ಟು ಜನ ನಮ್ಮ ನಂಬಿಕೆಗಳನ್ನ ಮೌಢ ನಂಬಿಕೆ ಎತ್ತಿರ್ತಾರೆ. ಜಗತ್ತಿನಲ್ಲಿ ನಮ್ಮ ದೇವರುಗಳು ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಹಿಡಿದಿದ್ದಾರೆ. ಆದರೆ ನಾವು ಜಗತ್ತಿಗೆ ಶಸ್ತ್ರವನ್ನು ತೋರಿಸಲಿಲ್ಲ. ಶಾಸ್ತ್ರದ ಮುಖಾಂತರ, ಆಧ್ಯಾತ್ಮದ ಬೆಳಕಿನ ಮುಖಾಂತರ ಜಗತ್ತಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥ, ಜಗತ್ತಿಗೆ ಒಂದು ಶಾಸ್ತ್ರೀಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಕೃತಿ, ಅದು ಭಾರತೀಯ ಸಂಸ್ಕೃತಿ ಎಂಬ ಶ್ರೇಷ್ಠ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ. ಹಾಗಾಗಿ ಆಧ್ಯಾತ್ಮದ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ, ಬೆಳಕನ್ನು ಕೊಟ್ಟಿರ್ತಕ್ಕಂಥ ನಾಡು ಭಾರತ. Later, the variety entertainment program was held. Hi, this is John Abraham and you're watching Coastal Time. ಇವ್ರ ಹೆಸರು ಪುಟ್ಟಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. 18th February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs.
over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Today, one looks back with pride and wonder on the transformation that has taken place at Kankanadi, from a single dispensary to a super specialty hospital, from 20 beds to 1,050 beds, from 10 health workers to over 1,500 doctors, nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis, and mammography. The Dakshina Kannada Volleyball Association, in association with the Mangala Friends Circle at Rossall and District High School and PU College, had organized Mayor Cup 2014, a volleyball tournament at the Mangala Stadium, Mangalore, on Sunday the 14th of September. Honorable Mayor Mr. Mahabal Madla inaugurated the tournament. Honorable Mayor of Mangalore, Mr. Mahabal Madla, lit the lamp and inaugurated the tournament with other guests and addressed the gathering. ಶಶಿಧರ ಹೆಗಡೆ ಅವರು, ಶ್ರೀಮತಿ ಜಯಂತಿ ಆಚಾರ್ಯ ಅವರು, ಅಲ್ಲದೆ ವಿನಯ ರಾಜ್ ಅವರು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ನಮ್ಮ ಹಿರಿಯವರಾದಂತಹ ಸುರೇಶ್ ಬಾಬುರವರು ನಗರ ಪಾಲಿಕಾ ಸದಸ್ಯರಾಗಿದ್ದುಕೊಂಡು ಅನೇಕ ಕೆಲಸವನ್ನು ಮಾಡಿದರು. ಆದರೆ ಅನೇಕ ವರ್ಷಗಳ ಕನಸು ಏನಿತ್ತು ಅದನ್ನು ನಮ್ಮ ಪ್ರತಿಪಕ್ಷ ಇರಬಹುದು, ಆಡಳಿತ ಪಕ್ಷ ಇರಬಹುದು, ನಗರ ಪಾಲಿಕೆಯ ಎಲ್ಲ ಸದಸ್ಯರ ಒಂದು ಒಮ್ಮತದ ನಿರ್ಣಯದಲ್ಲಿ ಈ ಸಲ 7 ಟೂರ್ನಮೆಂಟ್ಗಳನ್ನು ಮೇಯರ್ ಕಪ್ ಅಂತ ಹೇಳುವಂತಹ ವ್ಯವಸ್ಥೆಯಲ್ಲಿ ಮಾಡಬೇಕು ಅಂತ ಹೇಳುವ ಒಂದು ನಿರ್ಣಯ ಮಾಡಿದೆ. ಆದ್ರಿಂದ ಇದು ಕೇವಲ ಮೇಯರ್ಯವರಿಗೆ ಗೌರವ ಅಲ್ಲ, ಇದು ನಗರ ಪಾಲಿಕೆಯ ಎಲ್ಲ 60 ಸದಸ್ಯರಿಗೆ ಸಿಕ್ಕ ಗೌರವ. ನನ್ನೊಂದು ಕನಸು ಇತ್ತು, ಇದು ನಿರಂತರವಾಗಿ ಮಂಗಳೂರು ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ಸಂಘ ಸಂಸ್ಥೆಗಳ ಅದರಲ್ಲಿ ನಾವು ಬೊಟ್ಟು ಮಾಡಿದ್ದೇವೆ. ಯಾವುದೇ ಸಂಸ್ಥೆ ಅದು ರಾಜ್ಯ ಸಂಸ್ಥೆ ಮತ್ತು ರಾಷ್ಟ್ರ ಸಂಸ್ಥೆಯಿಂದ ನೋಂದಾಯಿತ ಸಂಸ್ಥೆ ಆದರೆ ಮಾತ್ರ ಈ ಟೂರ್ನಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಇದು ಯಾಕೆ ಅಂತ ಹೇಳಿದ್ರೆ
ಅನೇಕ ಸಂಘಟನೆಗಳು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತದೆ. ಅಷ್ಟು ಹಣವನ್ನು ಬಳಸಲಿಕ್ಕೆ ನಗರ ಪಾಲಿಕೆಯಿಂದ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಮೇಯರ್ ಕಪ್ ಅಂತ ಹೇಳುವಂತ ಈ ಕ್ರೀಡಾಕೂಟಗಳು ನಿರಂತರವಾಗಿ, ಅದರಲ್ಲೂ ಸಹ ನಾವೊಂದು ಮೆನ್ಷನ್ ಮಾಡಿದ್ದೇವೆ, ಏನಂತ ಹೇಳಿದ್ರೆ PUC ವರೆಗೆ ಅಂತ. ಯಾಕೆಂತ ಹೇಳಿದ್ರೆ ಬೆಳೆಯುವ ಮಕ್ಕಳಲ್ಲಿ ಕ್ರೀಡೆಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇದು ಮಾಡಿದಂತಹ ಒಂದು ನಮ್ಮ ನಗರ ಪಾಲಿಕೆಯ ನಿರ್ಣಯ. Mr. Premanand Shetty, Shashidhar, Hegde, Jayanti Achar, Suresh Babu, Jayaprakash Rai, A. Nagesh and others are present. The newly concretized road at Bharatinagar was inaugurated by MLA Mr. J.R. Lobo and Honorable Mayor of Mangalore, Mr. Mahabal Marla, on Sunday, September 14th, in the presence of localized and other prominent personalities. Later, Mr. J.R. Lobo and Mr. Mahabal Marla spoke to our reporters. ಕಡೆಯಲ್ಲಿ ಈಗ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳು ಈಗಾಗಲೇ ಆರಂಭವಾಗಿದೆ. ಈ ವರ್ಷ ಅಂತೂ ಶೀಘ್ರಗತಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದೆ. ಕಳೆದ ಸಾರಿ ಯೋಜನೆಯನ್ನು ಸರ್ಕಾರ ಮಂಜೂರು ಮಾಡಿ ಕೂಡ ಕೊಟ್ಟಿದೆ. ಈ ಒಂದು ರಸ್ತೆಯು ಬಹಳಷ್ಟು ವರ್ಷಗಳಿಂದ, ಬಹುಶಃ ನನಗೆ ಗೊತ್ತಿದ್ದ ಹಾಗೆ ನನಗೆ ಬಹಳ ಆತ್ಮೀಯರಾಗಿದ್ದ ಡಾಕ್ಟರ್ ಕೆ ವಿ ರಾವ್ ಅವರು ಮತ್ತೆ ಇಲ್ಲೇ ಸ್ಥಳೀಯರು ಬಹಳ ಹಿಂದಿನಿಂದಲೇ ಸಮಸ್ಯೆ ಹೇಳ್ತಾ ಇದ್ರು. ಈ ರಸ್ತೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಬರುವಾಗಲೂ ನಮ್ಗೆ ಆ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಪ್ರಕಾಶ್ ಸಾಲಿಯಂದವರು ಮಹಾನಗರ ಪಾಲಿಕೆಯ ಸದಸ್ಯರಾದಾಗ ಮೊದಲನೇ ಬಾರಿಗೆ ನಮ್ಮ ಗಮನಕ್ಕೆ ತಂದು ಈ ರಸ್ತೆಯನ್ನು ತಾವು ಮಾಡಿಕೊಡ್ಬೇಕಂತ ಮಹಾನಗರ ಪಾಲಿಕೆಯ ವತಿಯಿಂದ ನಾವೆಲ್ಲರೂ ಸೇರಿ SFC ನಿಧಿಯಿಂದ ಮತ್ತೆ ಸುಮಾರು 68 ಲಕ್ಷ ರೂಪಾಯಿ ವೆಚ್ಚವನ್ನು ಮಾಡಿದೆ. ಇನ್ನೂ 10 ಲಕ್ಷ ಅವಶ್ಯಕತೆ ಇದೆ. ಅದು ಪೂಜ್ಯ ಮೇಯರ್ ಅವರು ಅದನ್ನು ಮಹಾನಗರ ಪಾಲಿಕೆಯಿಂದ ವತಿಯಿಂದ ಹೊಂದಾಣಿಕೆ ಮಾಡಿ ಕೊಡ್ತೇನೆ ಎಂದು ಹೇಳಿದ್ದಾರೆ. ಈ ಒಂದು ಇಷ್ಟೊಂದು ಶೀಘ್ರದಲ್ಲಿ ಇಷ್ಟೊಂದು ಉತ್ತಮವಾದ ರಸ್ತೆಯನ್ನು ಮಾಡಿದ್ದಕ್ಕೆ ಪ್ರಥಮತವಾಗಿ ನಾನು ಪ್ರಕಾಶ್ ಶಾಲೆ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ. ಈ ಭಾರತೀನಗರ ರಸ್ತೆಯನ್ನು ಇವತ್ತು ನಮ್ಮ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ದಕ್ಷಿಣ ಶಾಸಕರಾದಂತಹ JR ಲೋಬರ್ ಅವರು ಮತ್ತು ಈ ಪ್ರದೇಶದ ಜನಪ್ರತಿನಿಧಿಯಾದ ಪ್ರಕಾಶ್ ಶಾಲೆ ಅವರು ಈ ಪ್ರದೇಶದ ಎಲ್ಲ ಸಮಸ್ಯೆಗಳನ್ನು ಗಣ್ಣಿಗೆ ತೆಗೆದುಕೊಂಡು ಯಾವ ಪ್ರದೇಶದಲ್ಲಿ ಕಾಂಕ್ರೀಟ್ನ ಅಗತ್ಯ ಇದೆ ಅಂತ ಹೇಳುವ ನಿಟ್ಟಿನಲ್ಲಿ ಕಳೆದ ವರ್ಷ ಮಾಡಿದಂತ ಏನು ಈ ಟೆಂಡರ್ ಇದೆ ಈ ಪ್ರದೇಶ ಮತ್ತು ಇನ್ನು ಕೊಡಿಯಲ್ಗುತ್ತ ಪ್ರದೇಶ ಏನು ನೀರು ಬಂದು ವರ್ಷಂಪ್ರತಿ ರೋಡ್ ಯಾವುದು ಹಾಳಾಗ್ತದೋ ಅದನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡಿ ಅದನ್ನು ನಾವು ಕಾಂಕ್ರೀಟೀಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ 2 ರಸ್ತೆಗಳನ್ನು ಪ್ರಥಮ ಹಂತದಲ್ಲಿ ಈ ಪ್ರದೇಶದಲ್ಲಿ ತೆಗೆದುಕೊಂಡಿದ್ದೇವೆ. ಅದೇ ಪ್ರಕಾರ ಶಾಸಕರವರ ನೇತೃತ್ವದಲ್ಲಿ ಮುಂದಿನ 100 ಕೋಟಿ ಅನುದಾನ ಬಂದಿದೆ. ಅದರ ನೇತೃತ್ವದಲ್ಲಿ ಮಂಗಳೂರು ನಗರ ಪಾಲಿಕೆ ಸಹ ಜೊತೆಯಲ್ಲಿಟ್ಟುಕೊಂಡು ನಗರ ವ್ಯಾಪ್ತಿಯಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಯಾವ ರಸ್ತೆಯನ್ನು ದಾಮನೀಕರಣ ಮಾಡಬೇಕು, ಯಾವ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡಬೇಕು ನಿಟ್ಟಿನಲ್ಲಿ ಈಗಾಗಲೇ ನಾವು ಶಾಸಕರು, ನಮ್ಮ ನಗರ ಪಾಲಿಕೆ ಆ ಪ್ರದೇಶದ ಸದಸ್ಯರುಗಳು, ಮೇಯರ್ ಅವರೆಲ್ಲ ನಾವು ಪರಿಶೀಲನೆ ಮಾಡಿದ್ದೇವೆ. ಮುಂದಿನ 5 ವರ್ಷದ ಅವಧಿಯಲ್ಲಿ ನಮ್ಮ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಲ್ಲಿ ನಾವು ಯಶಸ್ವಿ ಆಗ್ತೇವೆ ಅಂತ ಹೇಳೋ ಮಾತನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಿಕೆ Hi, this is Nisha Pathari and you are watching Social Time English News. Red Rocks India Domicile Projects presents Red Rocks Blueberry Greens Residential Layout, Airport Road, Blueberry Hills, Yeyari. Plots start from 3.5 to 25 cents. Just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yeyari, Mangalore. Shubhamangalam Wedding Jewelry Collection by Joe Sarukar. Shubhamangalam Wedding Jewelry Collection by Joe Sarukar.
Shubhamangalam Wedding Jewelry Collection by Joe Sarkar. ಸಹಕಾರದಿಂದ ಅಭಿವೃದ್ಧಿ ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ ಕೊಡಿಯಲ್ಬೈಲ್ ಮಂಗಳೂರು. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. The much-awaited Pellicula Regional Science Center, which was constructed at a cost of 11.5 crores, will start functioning from next month. Chief Minister will be inaugurating this center, said State Minister for Planning and Statistics, Mr. S.R. Patil, at a press meet at Pellicula. Minister for Planning and Statistics, IT, BT, Science and Technology, S.R. Patil has said that the Regional Science Center at Pellicula will be inaugurated next month. The Chief Minister Siddaramaiah and Union Minister for Culture and Tourism, Shripad Yesso Naik, will take part in the inauguration program. Addressing a press meet here on Saturday, he said that the center was developed at its cost of rupees 10.5 crore. The central government and the state government has shared rupees 4.25 crore each. In addition, rupees 2.39 crore has been utilized by the state government for providing basic infrastructure facilities. It is an attempt to popularize pure science among students. It has been established with the purpose to supplement science education and to organize various educational activities to foster the spirit of scientific inquiry and creativity among the people. ಈ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಉತ್ತರವಾಗಿ ಈ ಭಾಗದಲ್ಲಿ ಅತ್ಯಂತ ಮಹತ್ವದ ಒಂದು ಹೆಜ್ಜೆ. ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವಂತ ವಿಚಾರದಲ್ಲಿ ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ವಿಜ್ಞಾನದ ಬರ್ತದೆ ಅಂತ ಹೇಳಿಕ್ಕೆ ನನಗೆ ಬಹಳಷ್ಟು ಸಂತೋಷ, ಅಭಿಮಾನ ಅನಿಸ್ತಾ ಇದೆ. ಪ್ರಥಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಪ್ರಾದೇಶಿಕ ವಿಜ್ಞಾನ ಕೇಂದ್ರ 2012 ಫೆಬ್ರವರಿಯಲ್ಲಿ ಧಾರವಾಡದಲ್ಲಿ ಈಗಾಗಲೇ ಉದ್ಘಾಟನೆಗೊಂಡಿದೆ. ಅದು ಅಂದಾಜು 10.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲ್ಪಟ್ಟಂತಹ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಈಗಾಗಲೇ ಕಾರ್ಯಾರಂಭ ಮಾಡಿದೆ. ಈಗ ಇದು ಅಂದಾಜು 11.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಷ್ಟರಲ್ಲೇ ಅಂದ್ರೆ ಮುಂದಿನ ತಿಂಗಳಲ್ಲಿ ಉದ್ಘಾಟನೆಗೊಂಡು ತನ್ನ ಕಾರ್ಯಾರಂಭ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಇದರ ನಂತರ ಮೈಸೂರಿನಲ್ಲಿ ನಮ್ಮ ಸರ್ಕಾರ ಒಂದು ಪ್ರಾದೇಶಿಕ ವಿಜ್ಞಾನ ಕೇಂದ್ರವನ್ನು ಅಲ್ಲಿ ಕೂಡ ಮಂಜೂರಾತಿಯಾಗಿದೆ. ಈಗಾಗಲೇ ಅದು ಕೂಡ ಕಾರ್ಯಾರಂಭ ಮಾಡಿದೆ ಅನ್ನುವಂತ ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ. ಇವತ್ತು ರಾಜ್ಯದಲ್ಲಿ ವೈಜ್ಞಾನಿಕ ಮನೋಭಾವ, ವಿಜ್ಞಾನದ ಬಗ್ಗೆ ಪರಿಕಲ್ಪನೆಯನ್ನು ನೀಡುವಂತ ಉದ್ದೇಶದಿಂದ ಎಳೆಯ ವಯಸ್ಸಿನಲ್ಲೇ ಮಕ್ಕಳಿಗೆ ಇದರ ಪರಿಕಲ್ಪನೆ ನೀಡಬೇಕು ಅನ್ನುವಂತ ಉದ್ದೇಶದಿಂದ ಇವು 3 ಪ್ರಮುಖ ಪ್ರಾದೇಶಿಕ ವಿಜ್ಞಾನ ಕೇಂದ್ರಗಳು ಇವತ್ತು
ಕಾರ್ಯಾರಂಭ ಮಾಡ್ತಿದ್ದೇವೆ ಅನ್ನುವಂಥ ಮಾತನ್ನು ಹೇಳುವುದರ ಜೊತೆಗೆ ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಗಳನ್ನು ಕೂಡ ನಾವು ಪ್ರಾರಂಭಿಸುವಂತ ಒಂದು ಸಂಕಲ್ಪವನ್ನು ಮಾಡಿದೆವು. ಈಗಾಗಲೇ 10 ಜಿಲ್ಲೆಗಳ ಹೆಸರಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಗಳನ್ನು ಪ್ರಾರಂಭಿಸುವಂತ ವಿಚಾರ ನಮ್ಮ ಸರ್ಕಾರಕ್ಕಿದ್ದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ಅರ್ಧದಷ್ಟು ಹಣ ಕೊಡಲಿಕ್ಕೆ ನಿರಾಕರಿಸಿದ್ದರಿಂದ ಶ್ರೀಮಾನ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 3.6 ಅಂದ್ರೆ 3,60,00,000 ವೆಚ್ಚದಲ್ಲಿ ಪ್ರತಿಯೊಂದು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರವನ್ನು ನಾವು ನಮ್ಮ ವೆಚ್ಚದಲ್ಲೇ ರಾಜ್ಯ ಸರ್ಕಾರ ತನ್ನ ವೆಚ್ಚದಲ್ಲೇ ಪ್ರತಿ ಜಿಲ್ಲೆಯಲ್ಲಿ ಕೂಡ ಪ್ರಾರಂಭಿಸುವಂತ ಒಂದು ವಿಚಾರವನ್ನಾಯಿತು. ಪ್ರತಿ ವರ್ಷ 2 ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ನಾವು ಪ್ರಾರಂಭ ಮಾಡಬೇಕನ್ನುವಂತ ವಿಚಾರ. That's all for now. See you with more news on the same channel at the same time. So then, goodbye.